ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಧರ್ಮಸ್ಥಳ ಅಲ್ಲಿನ ಹೆಣಹೂತ ಪ್ರಕರಣ, ಸರ್ಕಾರ ರಚಿಸಿದ SIT, ನಂತರ ನಡೆದ ತನಿಖೆಯ ಮಾದರಿಗಳು, ಅದರ ಜೊತೆ ಮಾಧ್ಯಮ ನಡೆದುಕೊಂಡ ರೀತಿ, ಇದನ್ನೆಲ್ಲ ಗಮನಿಸುವಾಗ ಒಂದು ಅಂಶ ಸ್ಪಷ್ಟವಾಗುತ್ತೆ. ಅದೇನು ಅಂತ ಅಂದರೆ, ಸಾಕ್ಷಿದಾರರ ಏನಿದ್ದಾರೆ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ? ಸಾಕ್ಷಿದಾರರನ್ನು ಬೆದರಿಸುವ ಕೆಲಸ ಆಗ್ತಾ ಇದೆಯಾ? ಸತ್ಯ ಎಲ್ಲೋ ಇರುತ್ತೆ ಕಣ್ರಿ, ಆದರೆ ಸತ್ಯ ಹೊರಗೆ ಬರದಂತೆ ನಡೆಸುವ ಷಡ್ಯಂತ್ರ ಇರುತ್ತಲ್ಲ, ಅದು ನಡೆಸ್ತಾ ಇರುವವರು ಯಾರು? ಅದು ಮುಖ್ಯ ಅಲ್ಲ. ಮುಖ್ಯ ಯಾವುದು ಗೊತ್ತಾ? ಇಡೀ ಈ ಪ್ರಕರಣದಲ್ಲಿ ಹಲವರನ್ನು ಬಲಿಪಶು ಮಾಡಲಾಗಿದೆ. ನಾವೇನು ಮೀಡಿಯಾ ಟ್ರಯಲ್ ಅಂತೀವಿ, ಮಾಧ್ಯಮವೇ ಇಡೀ ಪ್ರಕರಣದಲ್ಲಿ ನ್ಯಾಯಾಧೀಶರಂತೆ, ವಕೀಲರಂತೆ, ಸರ್ಕಾರದಂತೆ ಕೆಲಸ ಮಾಡ್ತಾ ಇದೆ. ಹಲವರನ್ನು ಕಣ್ಣೀರು ಹಾಕುವಂತೆ ಮಾಡಿದೆ ಇಡೀ ಪ್ರಕರಣ. ಆದರೆ ಹೆಣಹೂತ ಪ್ರಕರಣ ಏನಿದೆ ಅದರ ಹಿಂದಿನ ಸತ್ಯ ಮಾತ್ರ ಹೊರಗೆ ಬರ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಭಾಳ ಸಂದರ್ಭಗಳಲ್ಲಿ ಈ ಕ್ರಿಮಿನಲ್ ಪ್ರೊಸೀಜರ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಯಾರೊಬ್ಬರು ದೂರು ಕೊಟ್ಟಾಗ ಆ ದೂರಿನ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು. ದೂರು ಸತ್ಯವಾ ಸುಳ್ಳ. ಆದರೆ ದೂರುದಾರರನ್ನು ಅಪರಾಧಿಗಳನ್ನಾಗಿ, ಆರೋಪಿಗಳನ್ನಾಗಿ ಪರಿವರ್ತಿಸುವ, ಬದಲಾಯಿಸುವ ಕೆಲಸ ನಡೀತಾ ಇದೆ. ಅದರಲ್ಲಿ ಮಾಧ್ಯಮ ಆ ಕೆಲಸವನ್ನು ಮಾಡ್ತಾ ಇದೆ. ನಾನು ಇಷ್ಟು ಪೂರ್ವಪೀಠಿಕೆ ನೀಡೋದಕ್ಕೊಂದು ಕಾರಣ ಇದೆ. ಅವರು ಏನಂತ ಅವ್ರನ್ನ ನಾನು ಹೇಳಬೇಕು, ಒಂದಂತೂ ನಿಜ, ಅವರು ನೋವನ್ನು ಅನುಭವಿಸಿದ್ದಾರೆ. ಮಾಧ್ಯಮ ಅವರನ್ನು ಬೆನ್ನಟ್ಟಿಕೊಂಡು ಹೋಗಿದೆ. ಅವರ ವೈಯಕ್ತಿಕ ಬದುಕಿನ ಮೇಲೆ ದಾಳಿ ನಡೆದಿದೆ. ಅವರನ್ನು ಇದ್ದಕ್ಕಿದ್ದ ಹಾಗೆ ಅವರ ಮನೆಯ ಒಳಗೆ ನುಗ್ಗಲಾಗಿದೆ, ಬೆಡ್ರೂಮ್ವರೆಗೆ ಹೋಗಲಾಗಿದೆ, ಕಾರಿಗೆ ಎಳೆದುಕೊಂಡು ಬಂದು ಕಾರ್ನಲ್ಲಿ ಕುಳಿತು ಬೆದರಿಸಿದ ರೀತಿಯಲ್ಲಿ ಸಂದರ್ಶನ ಮಾಡಲಾಗಿದೆ. ಎಲ್ಲದರ ಬಗ್ಗೆ ಅವರು ನಮ್ಮ ಜೊತೆ ಮಾತನಾಡ್ತಾರೆ. ಸತ್ಯ ಬಹಳ ಮುಖ್ಯ. ಅದರ ಜೊತೆಗೆ ಅವರು ಅನುಭವಿಸುವ ನೋವು, ದುಃಖ, ಅಸಹಾಯಕತೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಜೊತೆ ಇದ್ದಾರೆ ಸುಜಾತಾ ಭಟ್ ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ಸ್ವಾಗತ ನಮಗೆ. ಸೊ ನಾನು ಮೀಡಿಯಾ ಟ್ರಯಲ್ ಮಾಡೋದಕ್ಕೆ ಬಂದು ಕೂತಿಲ್ಲ, ಅದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಯಾರು ನೋವನ್ನು ಅನುಭವಿಸ್ತಾರೆ ಅವ್ರಿಗೆ ಸಾಧ್ಯ ಆದರೆ ಸಾಂತ್ವನ ಹೇಳೋದು, ಇಲ್ಲದಿದ್ದರೆ ನನ್ನಷ್ಟಕ್ಕೆ ನಾನಿರೋದು. ಅದು ನಿಮ್ಮ ನೋವನ್ನು ಹೇಳಿಕೊಳ್ಳಿ, ಸತ್ಯವನ್ನು ಹೇಳಿ. ಇಡೀ ನಿಮ್ಮ ಈ ಪಯಣ ಏನಿದೆ ಈ ಧರ್ಮಸ್ಥಳದಲ್ಲಿ, ಆ ಪಯಣವನ್ನು ನೀವು ಜನರ ಮುಂದೆ ಸತ್ಯವನ್ನು ತೆರೆದಿಡಿ. ನಮ್ಮ ಸ್ಪೀಡ್ ನ್ಯೂಸ್ ಏನಿದೆ, ನಾವು ಸತ್ಯದ ಪರವಾಗಿರುವವರು. ನೀವೇನು ಹೇಳ್ತೀರೋ ಹೇಳಿ. ನನಗೇನಾದರೂ ಅನುಮಾನ ಬಂದರೆ ಪ್ರಶ್ನೆ ಮಾಡ್ತೀನಿ, ನಾವು ಮಾತನಾಡೋಣ. ನೀವು ಒಂದು ಮನೆಯವರಾಗೆ ಹೇಳಿ. ಇಡೀ ಪ್ರಕರಣ ಇದೆಯಲ್ಲ, ಇದು ನೀವು ಹಲವು ವರ್ಷಗಳ ಕಾಲ ಇರಲಿಲ್ಲ, ಬಂದ್ರಿ, ಇನ್ನೊಂದು ಮಾಡಿದ್ರಿ, ತಕ್ಷಣ ನಿಮ್ಮನ್ನು ಟಾರ್ಗೆಟ್ ಮಾಡಲಾಯಿತು. ಎಮ್ ಐ ರೈಟ್ ಮೇಡಮ್? ಎಸ್, ಹೇಳಿ. ಟಾರ್ಗೆಟ್ಟು ಮಾಡಲಾಗಿದೆ. ಟಾರ್ಗೆಟ್ ಯಾರು ಮಾಡಿದಂದರೆ ಮಾಧ್ಯಮದವರು. ಮೈನು ನನ್ನನ್ನು ಟಾರ್ಗೆಟ್ ಮಾಡಿದವರೇ ಮಾಧ್ಯಮದವರು. ನಾನೊಂದು ದೊಡ್ಡ ವಿಲನ್ ಥರ ಇವರನ್ನು ನನ್ನನ್ನು ಕ್ರಿಯೇಟ್ ಮಾಡಿಬಿಟ್ಟು, ನಾನೊಬ್ಳು ಕಾಲ್ಪನಿಕ, ನಾನೊಬ್ಳು ನಕ್ಸಲೈಟು, ನಾನೊಬ್ಳು ಸೂಳೆ, ನಾನು ಇದನ್ನು ಇದು ಮಾಡಿದ್ದೀನಿ, ಇಂಥದ್ದೆಲ್ಲ ಬಿತ್ತನೆ ಮಾಡಿದ್ದು ಈ ಚಾನಲ್ ಯಾವುದು ಸ್ಯಾಟಲೈಟ್ ಮಾಧ್ಯಮ ಇದೆಯಲ್ಲ, ಅವ್ರುಗಳು ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ತುಂಬ ಅಂದರೆ ನನ್ನ ಜೀವನ ನಾನು ಮುಂದೆ ಹೇಗೆ ನಿರೂಪಿಸಬೇಕು, ನಾನಿರೋದು ಒಬ್ಳು. ಜನ ನನ್ನನ್ನು ಏನು ತಿಳ್ಕೊಂಡಿರ್ತಾರೆ? ವಯಸ್ಸೆಷ್ಟು ತಮಗೆ? ನನಗೀಗ 60 ವಯಸ್ಸು. ಜನ ನನ್ನನ್ನು ನಾನು ಜನರಿಗೋಸ್ಕರ ನಾನು ಬದುಕಬೇಕು ಅಂತಲ್ಲ, ನನಗೋಸ್ಕರ ನಾನು ಬದುಕಬೇಕು. ಆದರೂ ಜನರ ಜೊತೆ ನಾನು ಬೆರೀಲೇಬೇಕಲ್ವಾ? ಹಾಗಾದ್ರೆ ಈ ಮಾಧ್ಯಮದವ್ರು ಯಾಕೆ ನನ್ನನ್ನು ಈ ರೀತಿ ಒಂದು ವಿಲನ್ ಥರ ನನ್ನನ್ನು ಮಾಡಿ ಹಾಕಿದ್ರು? ನಿಮ್ಮನ್ನು ಯಾಕೆ ವಿಲನ್ ಥರ ಮಾಡಿದ್ರು ಅಂತ ನಿಮ್ಗೆ ಅನಿಸುತ್ತೆ? ವಾಯ್ ನನ್ನನ್ನು ವಿಲನ್ ಥರ ಮಾಡಿದ್ರು ಅಂದರೆ, ನನಗೆ ಅವರಿಲ್ಲ, ಇವರಿಲ್ಲ, ಅವಳೆಲ್ಲ ಹೇಳೋದು ಸುಳ್ಳು. ಆಯಿತು, ನನ್ನನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಇವ್ರು ಯಾರು? ನನ್ನ ಪರ್ಸನಲ್ ಲೈಫನ್ನು ಇವ್ರು ಯಾರು ಇನ್ವೆಸ್ಟಿಗೇಟ್ ಮಾಡೋಕ್ಕೆ? ನನ್ನ 1000 ತೊಂದರೆಗಳಿರುತ್ತೆ, ನನ್ನ 1000 ಮನಸ್ಸಿನಲ್ಲಿ ನನ್ನ 1000 ಇದು ಇರ್ತದೆ. ಹಾಗಂತ ಇವ್ರು ನನ್ನ ಪರ್ಸನಲ್ ಲೈಫಿಗೆ ಇವ್ರು ಎಂಟ್ರಿ ಆಗಬಾರ್ದಲ್ವಾ? ಪರ್ಸನಲ್ ಲೈಫಿಗೆ ಯಾವತ್ತೂ ಎಂಟ್ರಿ ಆಗಬಾರ್ದು. ಅದು ವಿದೌಟ್ ಮೈ ಪರ್ಮಿಷನ್. ವಿತ್ ಪರ್ಮಿಷನ್ ಓಕೆ,
ಯಾವ ರೀತಿ ನಿಮ್ಮ ವೈಯಕ್ತಿಕ ಬದುಕಿಗೆ ನಾನು ನಾಯಿ ಮರಿಗಳನ್ನ ಸಾಕ್ತಾ ಇದ್ದೆ. ನಾನು ರಿಪ್ಪನ್ಪೇಟೆಯಲ್ಲಿದ್ದೆ. ಅಲ್ಲಿ ನಾಯಿ ಮರಿಗಳನ್ನ, ಇವಳಿಗೆ ಮಕ್ಕಳೇ ಇಲ್ಲ, ಮಕ್ಕಳಿದ್ರೆ ಮಾತ್ರ ಸಾಕಬೇಕು, ಮಕ್ಕಳಿಲ್ಲದಿದ್ರೆ ಸಾಕಬಾರ್ದು ಅನ್ನೋದು ಏನಾದ್ರೂ ಕಾನೂನು ಇದೆಯಾ? ಅದು ನನ್ನ ಹಾಬಿ, ನಾನು ಸಾಕ್ತೀನಿ, ನಾನು ಬೆಳೆಸ್ತೀನಿ. ಈ ಮನುಷ್ಯನಿಗೆ ಒಂದು ತುತ್ತು ಅನ್ನ ಹಾಕೋದಕ್ಕಿಂತ ಮೂಕ್ ಪ್ರಾಣಿಗಳಿಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು ದಿನನಾದ್ರೂ ಬಾಲ ಅಲ್ಲಾಡ್ಸ್ಕೊಂಡಾದ್ರೂ ಬರ್ತದೆ ಅಲ್ವಾ? ಇದು ಅವರಿಗೆ ಗೊತ್ತಿರ್ಬೇಕಲ್ವಾ, ಮಾಧ್ಯಮದ ಮಿತ್ರರಿಗೆ. ಅವ್ರು ಯಾರಿಗಾದ್ರೂ ಒಂದು ತುತ್ತು ಅನ್ನ ಹಾಕಿದ್ರೆ ಅವರಿಗೆ ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ. ಜೀವನ ಮಾಡಬೇಕು. ಅಲ್ಲ, ನೀವು ಯಾರ ವಿರುದ್ಧ ಮಾತನಾಡ್ತಾ ಇದ್ರು ಅವರು ದೊಡ್ಡವರಾದ್ರಿಂದ ಅವರ ವಿರುದ್ಧ ಮಾತನಾಡಿ ನಿಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ತಮಗನ್ಸಿರ್ಲಿಲ್ವಾ? ನನಗೆ ಅನ್ನಿಸ್ತು ದೊಡ್ಡವರ ಬಗ್ಗೆ ನಾನು ಮಾತಾಡಬಾರ್ದು, ನನಗೂ ಒಂದು ಇದಿದೆ ಅಂತ. ಆದರೆ ನನ್ನ ಒಂದು ಜಾಗದ ವಿಚಾರದಲ್ಲಿ ನಾನು ಇದು ಮಾಡಬೇಕಾಗಿತ್ತು. ಯಾಕೆಂದ್ರೆ ನನ್ನ ಜಾಗ ನನ್ನ ತಾತನ ಆಸ್ತಿ. ಅದು ಎಷ್ಟು ಎಕರೆ ಇತ್ತು? ಅದು ಒಂದು 4 ಎಕರೆ ಜಾಗ ಇತ್ತು. ಎಲ್ಲಿ ಅದು ಎಕ್ಸಾಕ್ಟ್ಲಿ? ಪರೀಕ ಅನ್ನುವ ಊರಲ್ಲಿ, ಉಡುಪಿ ಮಣಿಪಾಲ್ ಹತ್ರ ಒಂದು ಪರೀಕ ಅಂತ ಇದೆ. ಆ ಊರಲ್ಲಿ ದೇವರನ್ನು ಮಾರಿದ್ದಾರೆ. ಅವ್ರು ಹೇಳ್ತಾರೆ ದಾನ ತಗೊಂಡಿದ್ದಾರೆ ಅಂತ. ದಾನ ತಗೊಳ್ಳಿ, ಪರ್ಚೇಸ್ ಅವ್ರು ತಗೊಂಡಿರ್ಲಿ, ಆದ್ರೆ ಮೊಮ್ಮಕ್ಕಳ ಅಧಿಕಾರ ಇದೆಯಲ್ಲ. ಹೌದು, ಮೊಮ್ಮಕ್ಕಳಿಗೆ ಅಧಿಕಾರ. ವಾರಸುದಾರರನ್ನ ಕೇಳದೆ ಹೇಗೆ ದಾನ ಕೊಟ್ಟಿರ್ತಾರೆ, ತಗೋತಾರೆ ಅಲ್ವಾ? ಸೈನ್ ಬೇಕಲ್ವಾ? ಹೌದು, ಮೊಮ್ಮಕ್ಕಳ ಸೈನ್ ಬೇಕಲ್ವಾ? ಮತ್ತೆ ಯಾಕೆ ಇದು ಮಾಡಿಲ್ಲ? ಅಲ್ಲಿನೂ ಅವನ್ ಯಾವನೋ ಒಬ್ಬ ಮಧ್ಯಸ್ಥ ಬಂದು ಕೂತ್ಕೊಂಡ, ಅವ್ನು ಹೇಳ್ತಾನೆ ಅವಳೇ ಸತ್ತು ಹೋಗಿದ್ದಾಳೆ ಅಂತ. ನಾವು ಇದು ಮಾಡಿ, ಹಾಗಾದ್ರೆ ಅದು ಕ್ರೈಮ್ ಅಲ್ವಾ ಸತ್ತು ಹೋಗಿದ್ದಾಳೆ ಅಂತ ಬಿಂಬಿಸೋದು? ಸತ್ತು ಹೋಗಿದ್ಮೇಲೆ ಅವರಿಗೂ ಮಧ್ಯಸ್ಥನಿಗೂ ನಿಮ್ಗೂ ಏನು ಸಂಬಂಧ? ಅವನು ನನ್ನ ಅಕ್ಕನ ಗಂಡ. ಅಕ್ಕನ ಗಂಡ? ಹೌದು, ಸ್ವಂತ ಅಕ್ಕನ ಗಂಡ. ಅಂದ್ರೆ ನಿಮ್ಮ ಭೂಮಿಯನ್ನ ಈ ದಾನ ರೂಪದಲ್ಲಿ ಕೊಡುವುದರಲ್ಲಿ ಅವ್ರ ಪಾತ್ರನೂ ಇತ್ತ? ಅವ್ರ ಪಾತ್ರನೂ ಇದೆ. ಅವರೆಲ್ಲರೂ ಒಂದೇ. ಇದು ಅವರೆಲ್ಲ ಏನು ಅಂತ ಹೇಳಿದ್ರೆ ದುಡ್ಡಿಗೆ, ಅವರಿಗೆಲ್ಲ ಬೇಕು ಅಂದ್ರೆ ನನ್ನ ಸಿಸ್ಟರ್ಗಳಿಗೆ ದುಡ್ಡು, ಬಟ್ಟೆ, ಬೆಳ್ಳಿ, ಒಡವೆ, ಇದಿಷ್ಟೇ ಅವರಿಗೆ ಇಂಪಾರ್ಟೆಂಟ್. ಮನುಷ್ಯ ಬೇಕಾಗಿಲ್ಲ ಅವರಿಗೆಲ್ಲ. ಯಾರಿಗೂ ಮನುಷ್ಯ ಬೇಡ, ಅವರಿಗೆ ಬೇಕಾಗಿರೋದು ಅಷ್ಟೇ. ಅವ್ರಿಗೆ ಹೆಂಗೆ ಬದುಕಬೇಕು ಆ ರೀತಿ. ಬೇರೆಯವ್ರು ಏನಾದರೂ ಆಗಿ ಹೋಗ್ಲಿ ಬೇಕಾಗಿದ್ರೆ. ನನ್ನ ಅಕ್ಕನೇ ಒಬ್ಳು ಒಂದು ದಿನ ಹೋಗಿದ್ದೀನಿ, ಯಾವಾಗ ಹೊರಡ್ತೀಯ ನೀನು ಬ್ಯಾಂಗ್ಳೂರಿಗೆ ಅಂತ ಕೇಳಿದ ಅಕ್ಕ. ಇಂಥ ಅಕ್ಕಂದ್ರು ಇದ್ರು ನನಗೇನು ಪ್ರಯೋಜನ? ಸೊ ನಿಮಗೆ ಆ ಭೂಮಿಯನ್ನ ಕಳೆದುಕೊಂಡ ನೋವಿತ್ತು? ದೇವರನ್ನ ಮಾರಾಟ ಮಾಡುವಷ್ಟು. ಹಾಗಾದ್ರೆ ನಾನು ಕೇಳ್ತಾ ಇದ್ದೀನಿ, ದೇವರನ್ನ ಏನ್ ಮಾರಾಟ ಮಾಡಿದ್ರು? ಮನೆಯ ದೇವರನ್ನ ಮಾರಾಟ ಮಾಡಿದ್ದಾರೆ, ದಾನ ಕೊಟ್ಟಿ. ಹಾಗಾದ್ರೆ ದಾನ ಜೈನ ಸಂಸ್ಥಾನಕ್ಕೆ ಕೊಡ್ಬೇಕಾ? ನಾನು ಕೇಳೋ ಪ್ರಶ್ನೆ. ಉಡುಪಿ ಕೃಷ್ಣ ಮಠ ಇದೆ, ಕೊಲ್ಲೂರು ಇದೆ, ಕಟೀಲ್ ಇದೆ, ಬೇರೆ ಯಾವ ದೇವಸ್ಥಾನಗಳು ಇರ್ಲಿಲ್ವ ಇವರಿಗೆ ಕೊಡಕ್ಕೆ? ಅಂದ್ರೆ ಅದನ್ನ ದಾನ ಕೊಡುವ ಮೊದಲು ನಿಮ್ಗೆ ಕನ್ಸಲ್ಟು ಮಾಡಿಲ್ಲ? ರೈಟ್? ಕನ್ಸಲ್ಟ್ ಮಾಡಲಿಲ್ಲ. ನಾನು ಸತ್ತು ಹೋಗಿದ್ದೀನಿ ಅಂತ ಬಿಂಬಿಸಿದ್ದಾರೆ. ನಾನು ಸತ್ತು ಹೋಗಿದ್ದೀನಿ ಅಂತ. ಈಗ ನಾನು ಕೇಳ್ತಾ ಇದ್ದೀನಿ ನನ್ನ ಡೆತ್ ಸರ್ಟಿಫಿಕೇಟ್ ಕೊಡಿ. ಈಗ ನಾನು ಕೇಳೋದು ನನ್ನ ಡೆತ್ ಸರ್ಟಿಫಿಕೇಟ್ ಕೊಡಿ. ಅಂದರೆ ನಿಮಗೆ ಈ ದಾನ ತೆಗೆದುಕೊಳ್ಳುವುದು ಮತ್ತು ದಾನ ಕೊಡೋದ್ರಲ್ಲೂ ಕೂಡ ಇನ್ಯಾವುದೋ ಒತ್ತಡ ಕೆಲಸ ಮಾಡಿದೆ ಅಂತ ಅನಿಸುತ್ತಾ ತಮಗೆ? ಬೇರೆಯವರ ದೊಡ್ಡವರು ಒತ್ತಡದಿಂದ ದಾನ ಕೊಟ್ಟರು ಹೇಗೆ? ಅದು ನನಗೆ ವಿಚಾರ ಗೊತ್ತಿಲ್ಲ. ನನಗೆ ಇರೋದನ್ನು ನಾನು ಹೇಳಬೇಕು. ನಾನು ಒಂದು ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಿತ್ತು, ಮನೆಯ ದೇವರನ್ನ ಇಲ್ಲಿ ಇದು ಮಾಡಿದ್ದಾರೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಇದಕ್ಕೆ ಕೊಟ್ಟಿದ್ದಾರೆ ಅಂತ. ಅಲ್ಲಿ ನೋಡಿದ್ದೀನಿ. ಅದಷ್ಟನ್ನು ನೋಡಿಬಿಟ್ಟು ನನಗೆ ತುಂಬಾ ಮನಸ್ಸಿಗೆ ಆಘಾತ ಆಯಿತು. ಇದು ದಾನ ಕೊಟ್ಟಿದ್ದು ಇದು ಯಾವ ಇಸ್ವಿಯಲ್ಲಿ ಕೊಟ್ಟದ್ದು? ಅದು ನನಗೆ ಸರಿ ನೆನಪಿಲ್ಲ. ನಿಮಗೆ ಒಟ್ಟು ದಾನ ಕೊಟ್ಟಿದ್ದಾರೆ. ನಿಮಗೆ ಯಾವಾಗ ಗೊತ್ತಾಯ್ತು? ಅದೇ ವಿಜಯ ಕರ್ನಾಟಕ ಪೇಪರ್ ನೋಡಿ ಒಂದ್ಸಲ ಗೊತ್ತಾಯ್ತು. ನಾನು ಹೋಗಿ ಪ್ರಶ್ನೆ ಮಾಡಕ್ಕೆ ಯಾರು ಸಿಗ್ಲಿಲ್ಲ ನನಗೆ. ನಾನು ಪ್ರಶ್ನೆ ಮಾಡಿದ್ರೆ ಅದನ್ನ ಬಿಟ್ಟು ಬಿಡು ಮಾರೈಕೆ, ಅದೆಲ್ಲ ಬೇಡ ನಿನಗೆ ಅನ್ನುವಂತಹ ಒಂದು ವಿಚಾರವನ್ನ ನನ್ನ ಇದರಲ್ಲಿ ನನ್ನ ತಮ್ಮಂದಿರು ಅಕ್ಕಂದಿರು ಎಲ್ಲರೂ ಸೇರ್ಕೊಂಡು ಅದನ್ನ ಬಿಟ್ಟು ಬಿಡು. ನಾನು ಒಂದು ವಯಸ್ಸಲ್ಲೇ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ. ನನ್ನ ಮನೆಯಲ್ಲಿ ನಮ್ಮ ತಂದೆ, 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಅದರಲ್ಲಿ ನನ್ನನ್ನು 3 ಜನ ಹೆಣ್ಮಕ್ಳಿಗೆ ಒಂದು ಬಣ್ಣ, ನನಗೆ ಒಂದು ಬಣ್ಣ, ಆ ರೀತಿ ಮಾಡಿದ್ದಾರೆ. ಮನೆಯ ಹಿಂಸೆ ತಾಳ್ಲಿಕ್ಕಾಗ್ಲಿಲ್ಲ. ಆ ಕಾರಣಕ್ಕೆ ತಾವು ಮನೆ ಬಿಟ್ಟು? ಹೌದು, ನಾನು ಆ ಕಾರಣಕ್ಕೆ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಸುಮಾರು ಎಷ್ಟು ವರ್ಷ ಮನೆಯಿಂದ ಹೊರಗಡೆ ಇದ್ರಿ ತಾವು? ನಾನು ಈಗ ಆಲ್ರೆಡಿ ನಾನು ಒಂದು
ನಾನು 22 ವಯಸ್ಸಲ್ಲಿ 21 ವಯಸ್ಸಲ್ಲಿ ನಾನು ಹೊರಗಡೆ ಬಂದಿದ್ದೀನಿ ಮನೆಯಿಂದ. ನಿಮಗೆ ಈಗ 60 ವರ್ಷ. ಈಗ 60, 40 ವಯಸ್ಸು. ನಿಮ್ಮ ಬದುಕನ್ನ ನೀವೇ ನಿರ್ವಹಿಸ್ಕೊಂಡು ಹೋಗಿದ್ದೀರಿ. ನನ್ನ ಇದನ್ನು ನಾನೇ ನಿರ್ವಹಿಸ್ಕೊಂಡೆ. 4 ಮನೆ ಮುಸುರೆ ಪಾತ್ರೆ ತೊಳೆದೆ, ವಯಸ್ಸಾದವರನ್ನ ನೋಡಿಕೊಂಡೆ, ಎಲ್ಲ ಕೆಲಸಗಳನ್ನ ನಾನು ಮಾಡ್ಕೊಂಡು ಬಂದೆ. ನ್ಯಾಯಯುತವಾಗಿ ನನ್ನ ಹೊಟ್ಟೆಗೆ ಏನು ಬೇಕು, ಎಷ್ಟು ಬೇಕು ಅಷ್ಟಕ್ಕೆ ನಾನು ಜೀವಿತ ಇದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನನಗೆ ಇಲ್ಲಿ ಆಗಿರೋದು ಈ ಮಾಧ್ಯಮದವರಿಂದ ನನ್ನ ಜೀವನ. ಅದೇ ಆ ವಿಚಾರಕ್ಕೂ ಬರ್ತೀನಮ್ಮ. ನಾನು ಕೇಳ್ತಾ ಇರೋದು, ನೀವು ಈ SIT ರಚನೆ ಆದಮೇಲೆ ನೀವು ಮತ್ತೆ ಪ್ರಕಟಗೊಂಡ್ರಿ, ಅಲ್ಲಿವರೆಗೆ ತಾವು ಸುಮ್ಮನೆ ಇದ್ದೀರಿ. ಹೌದು, ಅಲ್ಲಿ ತನಕ ನಾನು ಸುಮ್ಮನೆ ಇದ್ದೆ. ಯಾಕೆ ನಿಮ್ಗೆ SIT ಆದಮೇಲೆ ಯಾಕೆ ನೀವು ಪ್ರಕಟಗೊಳ್ಬೇಕು, ಹೇಳಬೇಕು ಅಂತ ಅನಿಸ್ತು? ನಾನು ನನಗೆ ಇದರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. SITಗೆ ಹೋಗೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಯಾವುದು ಬೇಡ ಅಂತ ನಾನು ವಿತ್ಡ್ರಾ ಮಾಡಿಕೊಂಡು ನಾನು ಬರೋಣ ಅನ್ನೋ ಮಟ್ಟಕ್ಕೆ ಇದ್ದೆ. ಈ ಮಾಧ್ಯಮದವರ ಕಾಟ ತಾಳಲಾರದೆ ಇದೆಲ್ಲ ಬೇಡ ನನಗೆ, ಇದೇ ಬೇಡ ನನಗೆ, ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ನಾನು ಬಂದಿದ್ದೆ. ಆ್ಯಕ್ಚುಲಿ ನಾನು ವಿತ್ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ. ಕೊನೆಗೆ ಏನಾಯಿತು, ಹೋಗ್ಲಿ ಅಲ್ಲಿಯಾದ್ರೂ ಸತ್ಯ ಬಿಚ್ಚಿಡೋಣ, ಏನು ಸತ್ಯ ಇದೆಯೋ ಅದನ್ನು ಬಿಚ್ಚಿ. ಆವಾಗ ನೀವು ಆ ಮಗಳ ವಿಚಾರ ಪ್ರಸ್ತಾಪ ಮಾಡಿದ್ರಿ? ನಾನು ಮಗಳ ವಿಚಾರ ಎಲ್ಲೂ ನಾನು ಪ್ರಸ್ತಾಪ ನಾನು ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಬೇಡ ನನಗೆ, ಆಗಿ ಹೋಗಿದೆ. ಈಗ ಯಾರು ನಮ್ಮ ಒಂದು ಇದರಲ್ಲಿ ಸತ್ಯ ಏನಿದೆಯೋ ಅದು ನನ್ನ ಮನಸ್ಸಿನಲ್ಲಿ ಇರಲಿ, ಹೊರಗಡೆ ಅಲ್ಲ. ಸತ್ಯ ಏನಿದೆ ನಿಮ್ಗೆ ಹೇಳಬೇಕು ಅಂದ್ರೆ ಹೇಳಿ, ಹೇಳ್ಕೊಡುದು. ನಾನು ಇವಾಗ ನಾನು ಹೇಳ್ತಾ ಇಲ್ಲ. ಎಸ್ ಫೈನ್, ನೋ ಇಶ್ಯೂ ಅಬೌಟ್ ದಟ್. ನನಗೆ ಬೇಡ. ಆದರೆ ನಿಮ್ಮ ಅದನ್ನು ಒತ್ತಾಯ ಮಾಡುವ ಹಕ್ಕು ಕೂಡ ಬೇರೆಯವರಿಗಿರಲ್ಲ, ವೈಯಕ್ತಿಕ ಅದರ ಬಗ್ಗೆ ಇರ್ಕೂಡ್ದು. ಸೊ ಕಮಿಂಗ್ ಟು ದ ಮೀಡಿಯಾ ಟ್ರಯಲ್, ಮಾಧ್ಯಮವೇ ಒಂದು ರೀತಿ ವಿಚಾರಣೆ ನಡೆಸಿದ್ದು ಮತ್ತು ತೀರ್ಪು ನೀಡಿದ್ದು, ನಿಮ್ಮನ್ನು ಬೆನ್ನಟ್ಟಿದ್ದು. ಹೌದು, ಜಡ್ಜು ಅವರೇ, ಇದು ಮಾಡುವವರು, ಇಂಟ್ರಾಗೇಟ್ ಮಾಡುವವರು ಅವರೇ, ಮಾಧ್ಯಮದವರು. ಹಾಗಾದ್ರೆ ಬೇರೆಯವರು ಯಾತಕ್ಕೆ, ಡಿಪಾರ್ಟ್ಮೆಂಟ್ ಯಾತಕ್ಕೆ ಇರಬೇಕು? ನಾನು ಕೇಳೋ ಪ್ರಶ್ನೆ, ಇವ್ರು ಯಾರು ನನ್ನ ಪರ್ಸನಲ್ ವಿಚಾರಕ್ಕೆ, ಇವ್ರು ಯಾರು ನನ್ನನ್ನು ಇದು ಮಾಡಕ್ಕೆ? ಹಾಗಾದ್ರೆ ಇವರಿಗೆ ಹೊತ್ತಿಲ್ಲದ ಹೊತ್ತಿಗೆ ಇವರು ಬರಬೇಕು ಅಂದ್ರೆ ಹಾಗಾದ್ರೆ ನನ್ನ ಪರ್ಮಿಷನ್ ಬೇಕಲ್ವಾ? ಇವ್ರು ಹೇಗೆ ಬರ್ತಾರೆ ನನ್ನ ಮನೆ ಒಳಗಡೆ? ಯಾವಾಗ ಯಾರ್ಯಾರು ಬಂದರು? ಸುವರ್ಣ ಚಾನಲ್ನವರು, TV9, ನ್ಯೂಸ್ 18, ಪವರ್ TV, ಆಮೇಲೆ ನ್ಯಾಷನಲ್ ಚಾನಲ್ಗಳು ಬಂದರು. ನ್ಯಾಷನಲ್ ಚಾನಲ್ಗಳು ಮನೆ ಒಳಗಡೆ ಯಾವುದಿಲ್ಲ. NDTV ಒಂದು ಬಂದಿದ್ದಾನೆ. ಅವ್ರು ಬಂದಾಗ ನೀವು ನಾನು ಮಾತಾಡ್ತೀನಿ ಅಂದ್ರೆ ಮಾತಾಡಲ್ಲ ಅಂತ ಹೇಳಿ, ನಾನು ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ. ನೀವು ಮಾತಾಡಬೇಕು, ನೀವು ಬೈ ಫೋರ್ಸ್ ಮಾಡೋದು. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ? ನಾನು ಯಾಕೆ ಇವರಿಗೆ ಡಾಕ್ಯುಮೆಂಟ್ ಕೊಡಬೇಕು? ನಾನು ಯಾಕೆ ಇವರಿಗೆ ಡಾಕ್ಯುಮೆಂಟ್ ತೋರಿಸ್ಬೇಕು? ನಾನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ. ಇವ್ರು ಯಾರು ನನ್ನನ್ನು ಡಾಕ್ಯುಮೆಂಟ್ ಕೇಳಕ್ಕೆ? ಇವ್ರಿಗೇನು ಅಧಿಕಾರ ಇದೆ? ಆ ಮಾತನ್ನೇ ತಾವು ಹೇಳಿದ್ರ? ಹೌದು, ನಾನು ಅದನ್ನ ಕೇಳಿದೆ. ಫೋಟೋ ಕೇಳಿದ್ರು, ನಾನು ಫೋಟೋ ಇಟ್ಕೊಂಡಿಲ್ಲ ಅಂದೆ. ಯಾವುದೋ ಒಂದು ಫೋಟೋ ಸುಮ್ಮನೆ ಒಂದಿದಕ್ಕೆ ನಾನು ತೋರಿಸಿದ್ದೀನಿ, ಅದು ಆಕ್ಚುಲಿ ಒರಿಜಿನಲ್ ಅಲ್ಲ. ಇವರ ಒತ್ತಡಕ್ಕೆ ನಾನು ಫೋಟೋ ತೋರಿಸಿರೋದು. ಆದ್ರೆ ನನಗೆ ಈ ಮಾಧ್ಯಮದವರಿಂದ ನನಗೆ ತುಂಬಾ ತೊಂದರೆ ಆಗಿದೆ. ನನ್ನ ಮನೆಯ ಓನರಿಗೆ, ಇದೇ ಸುವರ್ಣ ಚಾನಲ್ನವರು ನನ್ನ ಮನೆಯ ಓನರಿಗೆ ಫೋನ್ ಮಾಡುವ ಅಧಿಕಾರ ಯಾರು ಕೊಟ್ಟಿರೋದು? ಇವ್ರು ಎಷ್ಟು ವರ್ಷ ಇದ್ದಾರೆ ನಿಮ್ಮ ಬಿಲ್ಡಿಂಗ್ ಅಲ್ಲಿ? ಅವರನ್ನ ಖಾಲಿ ಮಾಡಿಸಿ. ಇವ್ರು ಯಾರು ನನ್ನನ್ನು ಖಾಲಿ ಮಾಡ್ಸಕ್ಕೆ? ಇವ್ರು ಯಾರು ನನಗೆ ಕೇಳಕ್ಕೆ? ಇವ್ರಿಗೇನು ಅಧಿಕಾರ ಇದೆ? ಮನೆ ಖಾಲಿ ಮಾಡಿಸಿ ಅಂತ ಓನರ್ಗೆ ಹೇಳಿದ್ರು. ಓನರ್ ನಿಮ್ಗೆ ಹೇಳಿದ್ರ? ಓನರ್ ಹೇಳಿದ್ರು. ಏನಂತ ಹೇಳಿದ್ರು? ಓನರ್ ಖಾಲಿ ಮಾಡು ಅಂತ ಹೇಳಿಲ್ಲ. ನನ್ನ ಮನೆ ನಾನು ಖಾಲಿ ಮಾಡಿಸ್ಬೇಕು ಬಿಡಬೇಕು ನನಗೆ ಗೊತ್ತಿದೆ ಅಂತ ಹೇಳಿದ್ರು. ಅವ್ರು ನಿಮಗೆ ಬಂದ್ರ ಹೀಗೆ ಇಂಥ ಒಂದು ವಾಹಿನಿಯಿಂದ? ಹೌದು, ನನಗೆ ಫೋನ್ ಮಾಡಿದ್ರು ಅವರು, ಓನರು. ಇಂಥ ವಾಹಿನಿ ಎಲ್ಲಿರ್ತಾರೆ? ಓನರ್ ಎಲ್ಲಿರ್ತಾರೆ? ಓನರ್ ಎಲ್ಲೋ JP ನಗರ ಅಲ್ಲೆಲ್ಲೋ ಇರ್ತಾರೆ. ಹೌದಾ? ಈಗ ಅದೇ ಮನೆಯಲ್ಲಿ ಇದ್ದೀರಿ ನೀವು? ನಾನು ಅದೇ ಮನೆಯಲ್ಲೇ ಇದ್ದೀನಿ. ಓನರ್ ಏನು ಖಾಲಿ ಮಾಡು ಅಂತ ಹೇಳಿಲ್ಲ. ಅವ್ರಿಗೆ ನಮ್ಮ ಬಗ್ಗೆ ಏನು ಅಂತ ಗೊತ್ತು, ನಾನು ಎಂತವಳು ಅನ್ನೋದು ಗೊತ್ತು, ಏನು ಕಷ್ಟ ಜೀವಿ ಅಂತನೂ ಗೊತ್ತು ಅವರಿಗೆ. ಅಂದ್ರೆ ಒಂದು ರೀತಿಯಲ್ಲಿ ಮಾಧ್ಯಮಗಳು ನಿಮಗೆ ಟಾರ್ಚರ್ ಕೊಟ್ಟು? ಹೌದು ಅಲ್ವಾ? ಹೌದು, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಅಂದ್ರೆ ಅದು ಹೇಳ ತೀರದು. ಇನ್ನೇನು ನಾನು ಸಾಯ್ಬೇಕು. ಆಯ್ತು, SIT ಇಂದ ಹೋಗಿದ್ದೀನಿ, SIT ಇಂದ ಹೊರಗಡೆ ಬಂದಿದ್ದೀನಿ, ಒಂದು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋಣ ಅವರು ಹೋಗುವ ತನಕ ಅಂತ ಹೇಳಿ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಜೋರು ಮಳೆ ಬರ್ತಾ ಇದೆ. ಹೋಗ್ತಾ ಇದೀವಿ, ಮೈನ್ ರೋಡಿಗೆ ಹೋಗ್ತಿದ್ವಿ. ಅಲ್ಲಿಂದ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ.
ಇನ್ನೇನು ಆಕ್ಸಿಡೆಂಟ್ ಆಗಿ ಸಾಯಬೇಕು ಆ ಮಟ್ಟಕ್ಕೆ ತಂದಿದ್ದಾರೆ. ಹಾಗಾದ್ರೆ ಇವ್ರು ಯಾರು? ಇವರು ನನ್ನನ್ನು ಫಾಲೋ ಮಾಡ್ಕೊಂಡು ಬರೋಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ? ನೀವು ಅದನ್ನು ಹೇಳಿಲ್ವಾ ನನ್ನನ್ನು ಯಾಕೆ ಫಾಲೋ ಮಾಡ್ಕೊಬರ್ತೀರಿ? ಕೇಳಿದೆ, ಅಲ್ಲಿಗೆ ಬಂದರು, ನಾನು ಇರುವ ರೂಮಿನ ಹತ್ರ ಬಂದರು. ನಾನು ನಿಮಗೆ ಒಳ್ಳೇದು ಮಾಡಕ್ಕೆ ನೀವೇನು ಒಳ್ಳೇದು ಮಾಡಿದ್ದೀರಾ ಅಂತಲೂ ಕೇಳಿದ್ದೀನಿ. ನೀವೇನು ಒಳ್ಳೇದು ಮಾಡಿದ್ದೀರಾ? ಏನಂದ್ರು? ಒಳ್ಳೇದೆಂದರೆ ಏನು ಮಾಡ್ತೀವಿ? ಗೊತ್ತಿಲ್ಲ. ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ. ನೀವೇನು ಒಳ್ಳೇದು ಮಾಡುವಂಥದ್ದು? ನೀವು ಈಗ ಮಾಡಿರೋದೇ ಸಾಕು. ಇಷ್ಟು ದಿನ ಮಾಡಿರೋದು ತುಂಬ ದೊಡ್ಡ ಒಳ್ಳೇದು ಮಾಡಿದ್ದೀರಾ. ಇಲ್ಲಿಂದ ಹೋಗ್ತೀರಾ? ಇಲ್ಲ ನಾನೀಗ ಸಾಯ್ತೀನಿ, ನೇಣು ಹಾಕೊಂಡು ಸಾಯ್ತೀನಿ ನಿಮ್ಮ ಕಣ್ಣೆದ್ರಲ್ಲ. ಇದನ್ನು ಕ್ಯಾಮ್ರಾ ಹಿಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಹೋಗಿದ್ದು.